ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾರಾಯ್ತು ಸ್ನೇಹ? ಸ್ನೇಹ ಏನಾಯ್ತು? ಅದೇ ಹಳೆ ಕನ್ಸ. ಸಾನಕ್ಕ ನೀನ್ ಮಲ್ಕೋ, ಇದು ಹಳೆ ಕೇಸ್. ಸ್ನೇಹಕ್ಕ ಮನೆಗೆ ಬಂದಿದ್ದ ಹೊಸ್ತ್ರಲ್ಲೂ ಹೀಗೇನೆ ದಬಾರ್ ಅಂತ ಎತ್ತು ಕೂರ್ತಿದ್ಲು. ನಂಗಂತೂ ರೂಢಿ ಆಗೋಗಿದೆ. ಅಲ್ಲ ಅಕ್ಕ, ಅಂಥದ್ದು ಏನು ಕನ್ಸ್ಬಿಡತ್ ನಿನಗೆ? ಇಷ್ಟೊಂದು ಭಯ ಪಟ್ಕೋತಿಯಲ್ಲ? ಇದು ಹಳೆ ಕನಸಲ್ಲ. ಹಾಂ, ನನ್ನ ಫೋನ್ಗೆ ಕೇಬಲ್ ಕನೆಕ್ಷನ್ ಕೊಟ್ಟು ನಿಂಗೆ ಬೀಳೋ ಕನಸೆಲ್ಲ ನಾನು ನೋಡೋ ಹಾಗಿದ್ದಿದ್ರೆ ಆಗ ನಂಗೆ ಗೊತ್ತಾಗ್ತಿತ್ತು ನಿಂಗೆ ಏನು ಕನಸು ಬೀಳ್ತಿತ್ತು ಅಂತ. ಹೋಗ್ಲಿ ಬಿಡು ಅಕ್ಕ, ನೀನು ಮಲ್ಕೋ. ಸ್ನೇಹ ಅಕ್ಕಂದು ಇದ್ದಿದ್ದೆ. ನೀನು ಹುಷಾರಾಗಿದ್ಯಾ ತಾನೇ? ಹ್ಞೂ ಅಕ್ಕ. ನೀನು ಮನೆ ಕಂಡಿರೋ, ನಾನು ವಾಗಿ ವಿಭೂತಿ ತಗೊಂಬತ್ತೀನಿ. ವಿಭೂತಿ ಹಚ್ಕೊಂಡ್ರೆ ಯಾವುದೇ ರೀತಿ ಕೆಟ್ಟ ಅನ್ಸ್ ಬರಲ್ಲ ಅಂತ ಹೇಳ್ತಾರೆ. ಮನೆ ಕಂಡಿರೋ ಬರ್ತೀನಿ. ಇಷ್ಟೆಲ್ಲ ಕಾಳಜಿ ತೋರಿಸೋ ಮನೆ ಮಂದಿ, ಆದರೆ ಆ ರಾಧಾ ಅವರು ಯಾಕೋ ಒಳ್ಳೆಯವರು ಅಂತ ಅನ್ನಿಸ್ತಿಲ್ಲ. ಬಂಗಾರಮ್ಮವ್ರನ್ನ ಕೊಲ್ಲಕ್ಕೆ ನೋಡ್ತಿದ್ದಾರಾ? ಸಿಂಗಾರಮ್ಮ ಮತ್ತು ಅವ್ರ ಮಗ ಜೈಲಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಹಾಯ ಮಾಡಿದ ರಾಧಾನೇನಾ? ಫೋನ್ ಮಾಡಿ ಬರೋಕ್ಕೆ ಬಿಡು. ಎಲ್ಲ ನಿಂದು ಪಟ್ನ ಇಟ್ಕೊಂಡು ಕೈನಾಗೆ. ಬಾಬು ತಗ, ನಿಂಗೆ ಅಂತ ತಗೊಂಡು ಬಂದೀನಿ. ನಂಗ? ಹಾಂ, ಏನಿಲ್ಲ ಇದು ಟೈಮ್ ಪಾಸ್ ಕಡ್ಲೆಕಾಯಿ. ನೀನು ತಾವು ಮಾತಾಡಿ ಸಾನೇ ದಿವಸ ಆಗಿತ್ತು, ಅದಕ್ಕೆ ಕರೆದೆ. ನೀಟ್ ಹಾಕಲ್ಲ. ಮುಂಚೆ ಆಗಿದ್ರೆ ನೆನ್ಸ್ಕೊಂಡಾಗೆಲ್ಲ ಕುಂದ್ಕೊಂಡು ಎಣ್ಣೆ ಹೊಡಿತಾ ಇದ್ವಿ. ಬಾಬು, ಈಗ ನಾನು ಎಣ್ಣೆ ಬಗ್ಗೆ ಎಲ್ಲ ಮಾತಾಡೋಕ್ಕಿಲ್ಲ. ನಾನು ಹೊಟ್ಟಪ್ಪ ಎಣ್ಣೆ ಬಗ್ಗೆ ಮಾತಾಡೋಕ್ಕೆ. ಆದರೂ ನೀನು ಎಣ್ಣೆ ಬೂಟಿದ್ಯಾ ಅಂದರೆ ಬಹಳ ಆಶ್ಚರ್ಯ ಆಯ್ತೈತೆ ಕಳ. ನಿಂದೊಳ್ಳೆ ಇದ್ರಾಗ ಆಶ್ಚರ್ಯ ಪಡೋಂಥದ್ದೇನಿದೆ? ನೀನಾದರೆ ಪುಟ್ಟಕ್ಕನಿಗೋಸ್ಕರ ಬಿಟ್ಟಿದ್ಯಾ. ನಾನಾಗೆ ಬಿಟ್ಟಿವ್ನಿ ಆಟೆಯ. ಖುಷಿ ಆಯ್ತು ಕಳ, ನೀನಾಗೆ ಗುಂಡು ಬಿಟ್ಟಿದ್ಯಾ ಅಂತ ಕೇಳಿ. ಇದರಿಂದ ಏನು ಅರ್ಥ ಆಯ್ತದೆ? ಏನು? ಮುಂಚೆ ನಾನು ನೀನು ಹಾಳಾಗಿ ಹೋಗಿದ್ದು ನಿಮ್ಮ ಅಕ್ಕನಿಂದ ಅಂತ. ಕೆಲವಳಿಗ ಈಗ ಕವಳು ವಿಷಯ ಬಿಟ್ಟಾಕ ಬಾಬು. ಅದು ತೊಡಿನೇ ಅನ್ನು. ತೊಡಿ ಹೇಳು. ಏನು? ಅಕ್ಕನ ಬಗ್ಗೆನಾ? ಲೇ, ಫೋನ್ ಮಾಡಿ ಏನು ಕರೆದೆ ಆ ವಿಷಯ ಹೇಳ. ಹೌದು, ಸಾನನ್ ಮ್ಯಾಕೆ ನಂಗೆ ಪ್ರಾಣನೇ ಐತೆ ಅಂತ ಯಾತವನ ಹೇಳ್ಬೇಕು ಅಂತ ಅನಿಸ್ತೈತೆ. ಸಾನನ್ಗೂ ನಾನಂದರೆ ಇಷ್ಟ ಅನ್ನೋದು ಗೊತ್ತಾಗ್ತೈತೆ, ಆದರೆ ಹೆಂಗೆ ಹೇಳೋದು? ಕಳೆ ಏಯ್ ಇಲ್ಲ ಬಾಬು. ಆದರೂ ನಂಗೆ ತಾನೇ ಖುಷಿ ಆಯ್ತೈತೆ. ನನ್ನನ್ನು ಭಾವ ಅಂತ ಕರಿತಿದ್ಯಲ್ಲ, ಅದಕ್ಕೆ ಮುಂಚೆ ನೀನು ಮಾವ ಅಂತ ಕರೆದಾಗ ತೆಗೆದು ಹಂಗೆ ಬಾಕ್ ಬಿಡಮ್ಮ ಅನ್ನೋ ಕೋಪ ಬರೋದು. ಸಾನೂನ್ ಜೊತೆ ನನ್ನ ಮದುವೆ ಮಾಡಿಸ್ಬಿಡಿ ಅಂತ ಕೇಳ್ತಿದ್ದಲ್ಲ, ಹಂಗೆ ನೀನು ಮೆಟ್ರೇಸ್ಗೆ ಸಾಯಿಸ್ಬಿಡ್ಬೇಕು ಅಂದ್ಕೊಂಡಿದ್ದೆ. ಈಗ ನಾನೇ ಬದಲಾಗಿದ್ದೆ. ಖುಷಿ ಆಯ್ತು. ಹಾಂ, ಇದ್ದೋಳು ಊಟ ಟೈಮ್ ಆಯಿತು, ಊಟ ಮಾಡ್ಕೊಂಡು
ಏಯ್ ಇಲ್ಲ ಬಾಬು ನಂಗೆ ಹೊಸ ಕೆಲಸ ಐತೆ ನಾವು ಹೊಡ್ತೀನಿ. ಲೇ ಇಷ್ಟೊತ್ತಾಗ ಬಂದು ನೀನು ಹಂಗೆ ಹೋಗಿದ್ದು ಅವ್ಳಿಗೆ ಏನಾರು ಗೊತ್ತಾರೆ ಪುಟಮಿ ನನಗೆ ಬೈತಾಳೆ, ನಡಿಲ್ಲ ಒಂಚೂರು ತಿನ್ಕೊಂಡು ಹೋಗು. ಇಲ್ಲ ಬಾಬು ನನಗೆ ಕೆಲಸ ಐತೆ ಅಂತ ಹೇಳ್ತೇವೆ, ನೀನು ಹೊರಡು. ಸರಿನಪ್ಪ ನೋಡ, ಅವಾಗ ಬಂದೋಗ್ತೀರ ನಿನ್ನ ಜೊತೆ ಮಾತಾಡೋಕ್ಕೆ ಒಂಥರ ಖುಷಿ ಆಯ್ತು. ಬಲ್ಲ ಸರಿ ಬಾಬು. ಬಾಬು ಹಂಗೆ ಹೋಗ್ತಿದ್ಯಾ ಆ ದೂರಿಂದ ನಿನಗೆ ಅಂತ ಕಡ್ಲೆಕಾಯಿ ತಂದೇವನೇ. ಕೊಡಪ್ಪ ಬರ್ತೀವಿ. ಇದೇನು ಬಾಬಾ ಹಿಂಗೆ ಹೇಳ್ತವನೆ? ಈಗಲೇ ಹೋಗಿ ಸಾನಂತ ನಮ್ಮ ಪ್ರೀತಿ ಹೇಳ್ಕೊಂಬಿಡ್ಲಾ? ಬೇಡ ಬೇಡ, ಅವಸರ ಪಡೋದು ಬೇಡ. ಬಾವ ನನ್ನ ಮ್ಯಾಕ್ ಇಟ್ಟಿರೋ ನಂಬಿಕೆನ ಕಳ್ಕೊಳ್ಳೋದು ಬೇಡ. ಅವ್ವ, ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ಅಯ್ಯೋ ಮಗಳೇ, ಎಂಥ ಮಾತು ಕೇಳ್ತಿದ್ಯಾ ತಾಯಿ? ಮಗಳಾಗಿ ಮಗಳು ಸೇರ್ಕೊಂಡಿದ್ಯಾ, ನಿನ್ನ ಮಾತಿನ ಮೇಲೆ ಅನುಮಾನ ಪಡೋಕ್ಕಾಯ್ತದೆ? ಮತ್ತೆ ಒಪ್ಕೊಳ್ಳಿ ಅವ್ವ. ಅಜ್ಜಿ, ನಿಮ್ಗಿಷ್ಟ ಇಲ್ವಾ? ಪುಟ್ಟಕ್ಕನೇ ನಿನ್ನ ನಂಬಿ ಮನೆಯೊಳಗೆ ಇಟ್ಕೊಂಡವಳೆ ಅಂದರೆ ನಂದೇನವ? ನೀನು ನೋಡ್ಕೊಳ್ತೀಯ ಅಂದರೆ ನನಗೂ ಒಪ್ಗೆನೇ. ಆದರೆ ನಿಮ್ಮ ಅಪ್ಪಯ್ಯ ಬೇಡ ಅಂತವನಲ್ಲ. ಅಜ್ಜಿ, ನೀವು ಅಪ್ಪನ ಬಗ್ಗೆ ಚಿಂತೆ ಮಾಡಬೇಡಿ. ನನಗೇನಾಗ್ಬಿಡುತ್ತೋ ಅನ್ನೋ ಭಯದಲ್ಲಿ ಅವ್ರು ಹೀಗೆ ಮಾತಾಡ್ತಾ ಇದ್ದಾರೆ ಅಷ್ಟೇ. ಅವ್ರನ್ನ ನಾನು ಒಪ್ಪಿಸ್ತೀನಿ. ಗಂಗಾದ್ರಪ್ಪ, ಯಾಕೆ ಅಷ್ಟೊಂದು ಆಟ ಮಾಡ್ತಿದ್ಯಾ? ನಿನ್ನ ಮಗಳೇನು ಯುದ್ಧಕ್ಕೆ ಹೋಯ್ತಾವಳೆ, ಬಂಗಾರಮ್ಮನವ್ರ ಗುಡಿಗೆ ಹೋಯ್ತಾವಳೆ. ಕಾಪಾಡ್ಕೊಳಕ್ಕೆ ಜನ ಅವರೇ, ಧೈರ್ಯವಾಗಿ ಕಳಿಸ್ಕೊಡು. ಹೌದಪ್ಪ, ನನ್ನ ಮಗಳನ್ನ ನೋಡ್ಕೊಳ್ಳೋಕ್ಕೆ ನಿನ್ನ ಮಗಳನ್ನ ಬೇಡ್ತೀನಿ, ಇಲ್ಲ ಅನ್ಬೇಡ. ಮುಂದೆ ನಿನ್ನ ಮಗಳ ಜೀವನ ನೋಡ್ಕೊಳ್ಳೋಕ್ಕೆ ಏನು ಮಾಡಬೇಕು ಎಲ್ಲ ನಾನು ಮಾಡ್ತೀನಿ. ಅಮ್ಮ ಅವರು ಇಷ್ಟು ಹೇಳ್ತಾವ್ರೆ ಅಂದಮೇಲೆ ಅದ್ರ ಚಿಂತೆ ಯಾಕೆ? ನೇ ಅಲ್ಲಿ ಹೋದ್ರೆ ಅವಳು ಬಾಳು ಸಂದಾಕ ಆಯ್ತದೆ. ಅಪ್ಪ, ನಿಮಗೆ ನನ್ನ ಮೇಲೆ ಪ್ರೀತಿ ಇದ್ದರೆ ಒಪ್ಕೊಳ್ಳಿ. ಪ್ರೀತಿ ಇರೋದಕ್ಕೆ ಅಲ್ವಾ ಮಗಳೇ ಆತಂಕ ಪಡ್ತಾ ಇರೋದು ನಾನು. ನನ್ನ ಚಿಂತೆ ಕಂಠಿ ಸಾಹೇಬರು ನಿನ್ನ ನೋಡಿದಾಗ ಹೇಗೆ ನಡ್ಕೋತಾರೋ ಅನ್ನೋದು. ಕಂಠಿ ಸಾಹೇಬ್ರ ಕಣ್ಣಿಗೆ ಕಾಣಿಸ್ಕೊಳ್ದೇ ಇದ್ರೆ ಆಯ್ತು. ಅವ್ರೀಗ ಸರಿಯಾಗಿ ಮನೆಗೆ ಬರ್ತಿಲ್ಲ ಅಂತ ಅಜ್ಜಿನೇ ಹೇಳಿದ್ರಲ್ವಾ? ಅವ್ರಿಗೆ ನನ್ನ ಮೇಲೆ ಕೋಪ ಕಡಿಮೆ ಆಗೋವರೆಗೂ ನಾನು ನಿಭಾಯಿಸ್ತೀನಿ. ಸ್ವಲ್ಪ ಟೈಮ್ ಅಷ್ಟೇ ಅಪ್ಪ, ಎಲ್ಲ ಸರಿ ಹೋಗತ್ತೆ ಅಲ್ವಾ ಅಜ್ಜಿ? ಹೌದು ಕಣವ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.